ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲೇ ಬಡ್ಡಿ ಐದ್ನೆ ರಾಜು ನಾಯ್ಕ, ನಿನ್ ಯಾವಲ್ಲ ನಮ್ಮ ಆಫೀಸ್ ಮ್ಯಾನೇಜರ್ ಮಾಡಿದ್ದು? ಲೈ ಅವನ ಬಳ್ಳಾರಿನಲ್ಲಿ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಸತ್ರೆ ನಾನೆಲ್ಲ ಮಾಡಕ್ಕಾಯ್ತದೆ? ಅದು ನಮ್ಮ ಆಫೀಸಲ್ಲಿ ಎಲ್ಲ ಕೆಲಸ ಇರ್ತದೆ. ಲೈ ನನ್ಗೆ ಯಾರೋ ದುಡ್ಡು ಕೊಡ್ಬೇಕಾಗಿತ್ತು, ಮನೆ ಹತ್ರಕ್ಕೆ ಬರ್ತೀನಿ ಅಂತ ಹೇಳವನೆ. ಅವನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ನೋಡ್ಲಾ ಅದು ಆಫೀಸಲ್ಲಿ ಏನೇನಿತ್ತು ನೋಡ್ಲಾ, ಬರ್ತೀನಿ ಅಷ್ಟೊತ್ತಿಗೆ. ಬಡ್ಡಿ ಐಕ್ಲಾ ಲೈ ನಿಂತ್ಕೊಳ್ಳ ಅಲ್ಲಿ ನೀನು ಏನ್ ಹಂಗೆ ಕೆಕ್ಕಸ್ಕೊಂಡು ನೋಡ್ತಾ ಇದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ನಿನ್ನೇನಾದ್ರೂ ಹೊಸ್ಲು ದಾಟಕ್ಕೆ ಬಿಟ್ಬಿಟ್ಟ ಅಂದ್ರೆ ನಾನು ಹೊಸ್ಲಿಂದ ಆಚೆ ಕಳ್ಸ್ಬಿಡ್ತೀಯ ನೀನು. ಅಂತ ಬಡ್ಡಿ ಐದ ನೀನು. ನಡ್ಲಾ ನಿಂತ್ಕ, ನಡ್ಲಾ ನಿಂತ್ಕ, ಬರ್ತೀನಿ. ಹೋಗೋದ್ ನೋಡು, ಒಳ್ಳೆ ಗುಳ್ಳೆ ನರಿ ತರ ಹೋಯ್ತಾವನೆ. ಮಳ್ಳಿ ಲೇ ನಿನ್ನ ಇಲ್ಲಿ ಕರೆದಿದ್ದು ನಮ್ಮ ಮನೆ ಮುಂದೆ ನಿಂತ್ಕೊಂಡು ಮೌನಾಚರಣೆ ಮಾಡುವಂತ ಅಲ್ಲ. ಅದೇನೋ ಮಾತಾಡ್ಬೇಕು ಅಂತ ಹೇಳ್ದಲ್ಲ, ಅದೇನು ಮಾತಾಡ್ಲಾ? ಬಗಲ್ಲ ಅದೇನು ಅಂತ. ಸರ್ ಇದು ನಿಮ್ಮ ಕೈಯಲ್ಲ, ಕಾಲು ಅಂತ ಹಿಡ್ಕೋತೀನಿ ಸರ್. ಸರ್ ದಯವಿಟ್ಟು ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಕೊಡಿ ಸರ್. ಅಲ್ಲ ಕಳ, ನಿನಗೆ ನನ್ನ ಕಾಲು ಎಲ್ಲವೇ ಅಂತ ಕಾಣಿಸ್ತಾ ಇಲ್ವೇ? ಕೈ ಹಿಡ್ಕೊಂಬಿಟ್ಟು ಕಾಲು ಇಟ್ಕೊಂಡಿದ್ದೀನಿ ಅಂತೆಲ್ಲ. ಇಟ್ಕೊಳ್ಳ ಕಾಲ ಬೇಡ್ಕೊಳ್ಳ. ದೈ ನೀನು ಅಲ್ಲೇ ನಿಂತ್ಕೋ, ನಿನ್ನ ನಂಬಕ್ಕಾಗೋದಿಲ್ಲ. ಆಮೇಲೆ ನನಗೆ ದುಡ್ಡು ಕೊಡ್ಬೇಕಾಯ್ತದೆ ಅಂತ ನನಗೆ ಕಷ್ಟ ಕೊಟ್ಬಿಟ್ಟೆ ನೀನು. ಹಾಗೆಲ್ಲ ಮಾತಾಡ್ಬಿಡಿ ಸರ್. ನನ್ನ ಪಾಡಿಗೆ ನಾನು ನನ್ನ ಕಷ್ಟ ಹೇಳ್ಕೊಂಬಂದೆ, ನಿಮ್ಮ ಕೆಲಸಕ್ಕೆ ನನ್ನನ್ನು ಬಳಸ್ಕೊಂಡ್ರಿ. ನಾನು ಆ ಕೆಲಸ ಮಾಡಿದೆ, ಏನೋ ಸ್ವಲ್ಪ ಎಡವಟ್ಟಾಯಿತು, ಅದಕ್ಕೆ ಈ ರೀತಿ ಶಿಕ್ಷೆ ಕೊಡ್ಬೇಡಿ ಸರ್. ನೀವು ಈ ರೀತಿ ಎಲ್ಲ ಮಾಡ್ತಿರೋದ್ರಿಂದ ನನಗೆ ಬದುಕಿನ ಮೇಲೆ ಆಸೆನೇ ಹೊರಟೋಗಿದೆ. ಅಪ್ಪ ತಂದೆ, ಮೊದಲು ನೀನು ನನಗೆ ಕೊಡಬೇಕಾಗಿರೋ ದುಡ್ಡು ಕೊಟ್ಬಿಟ್ಟು ಎಲ್ಲಿ ಬೇಕಾದ್ರೂ ಹೋಗಿ ಸಾಯಿ, ನನಗೇನಾಗಬೇಕಾಗದೆ? ಏನು ಸರ್ ಹಿಂಗೆ ಮಾತಾಡ್ತೀರಾ? ಮನುಷ್ಯತ್ವ ಬೆಲೆನೇ ಇಲ್ವಾ ಸರ್? ಲೇ ಬಡ್ಡಿ ಐದ್ನೆ, ತಿನ್ನಕ್ಕೆ ಒಟ್ಟಿಗೇನಿಲ್ಲ ಅಂತ ಕೇಳ್ಕೊ, ಒಟ್ಟು ತುಂಬ ಉಣ್ಣಕ್ಕೆ ಕಳಿಸ್ಬಿಡ್ತೀನಿ. ಖರ್ಚಿಗೆ ಕಾಸಿಲ್ಲ ಅಂತ ಕೇಳು, ಯಾರೋ ಭಿಕ್ಷುಕರಿಗೆ ಹಾಕ್ದೆ ಅಂತ ಹಾಕಿ ಕಳಿಸ್ಬಿಡ್ತೀನಿ. ಅದು ಬಿಟ್ಟು ನೀನು ನಂಬಕ್ಕಾಗೋದಿಲ್ಲ ಕಲ. ಅಲ್ಲ ಕಲ, ನನ್ನ ಹತ್ರನೇ ನೀನು ಇನ್ನು ಅವರಂಗಿ ಆಟ ಆಡ್ಬಿಟ್ಟಲ್ಲ. ಹೆಂಗ್ಲಾ ನಂಬಕ್ಕಾಯ್ತದೆ ಲೇ? ಇಲ್ಲ ನಿನ್ನ ತಂಗಿ ಮನೇಲಿ ಇಲ್ಲದೆ ಹೋದ್ರು ಮನೇಲಿ ಅವಳೆ ಅಂತ ಖರ್ಚಿಗೆ ಕಾಸಿಸ್ಕೊಂಡು ಹೋದಲ್ಲ, ಆಗ ಇಲ್ದೇ ಇರೋ ಮನುಷ್ಯತ್ವ ಈಗ ಬಂದ್ಬಿಟ್ಟ. ನೀನು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪ ಅಲ್ಲ? ಹೇಳಿ ಕೇಳಿ ನಾವು ರಾಜಕೀಯದಲ್ಲಿ ಇರೋರು, ನಾವೆಷ್ಟು ಸರಿ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ತಪ್ಪು ಮಾಡ್ತೀವಿ. ಆಮೇಲೆ ಅದು ಹಂಗೆ ಮುಚ್ಚಾಕ್ತೀವಿ. ಈಗ ನೀನು ನನಗೆ ದುಡ್ಡು ತಂದು ಕೊಡ್ಲಿಲ್ಲ ಅಂದ್ರೆ ನಿನ್ನನ್ನು ಮುಚ್ಚಾಕ್ಬೇಕಾಯ್ತು. ಆದಷ್ಟು ಬಿರಿನ ನಾನು ದುಡ್ಡು ತಂದು ಕೊಟ್ಬಿಟ್ಟು ನೀನು ತೊಲಗ್ತಾ ಇರು. ಸರ್ ಸರ್ ಕೊನೆಯದಾಗಿ ಸರ್, ಇದು ಲಾಸ್ಟ್ ಟೈಮ್ ಸರ್. ನೀನು ಒಂದು ವಾರ ಟೈಮ್ ಕೊಟ್ಟೆ, ಏನು ಕಿಸಿಲಿಲ್ಲ. ಇನ್ನು 10 ದಿವಸ ಟೈಮ್ ಕೇಳ್ತಾ ಇದ್ಯಾ, ಅದ್ರಲ್ಲಿ ಏನು ಕಿಸ್ ದುಡ್ಡು ಹಾಕ್ಬಿಡ್ತಿಲ್ಲ ನೀನು? ಏನು ಕಿಸಕ್ಕಾಗಕ್ಕಿಲ್ಲ. ನೋಡ, ನಿನಗೆ ಆಟಲ್ಲ ನಾನು ಟೈಮ್ ಕೊಡೋಕ್ಕಾಗೋದಿಲ್ಲ. ಇನ್ನು 48 ಗಂಟೆ ಟೈಮ್ ಕೊಡ್ತೀನಿ. ಆಟ್ರೊಳಗೆ ನೀನು ನನಗೆ ದುಡ್ಡು ತಂದು ಕೊಡಬೇಕು. ಆಟಯ್ಯ, ಇಲ್ಲ ಅಂದರೆ ನಿನ್ನ ಜೀವನದಲ್ಲಿ ಏನು ನಡೀತದೆ ಅಂತ ನೀನು ಯೋಚನೆ ಮಾಡೋಕ್ಕೂ ಆಗೋದಿಲ್ಲ. ಜೀವನ ಮಾಡೋಕ್ಕೆ ಅಂತ ಒಂದು ಮನೆ ಕಟ್ಕೊಂಡಿದ್ಯಾಕಲ್ಲ, ಆಮೇಲೆ ಹೆಚ್ಚು ಕಮ್ಮಿ ಆದರೆ ಅದು ನಾನು ನೆಲಸಮ ಮಾಡ್ಬೇಕಾಯ್ತದೆ. ಅಲ್ಲೇ ನಿನಗೊಂದು ಸಮಾಧಿನೂ ಕಟ್ಬೇಕಾಯ್ತದೆ. ನನ್ನ ಆಚೆಗೆ ನನ್ನ ಆಚೆ ಕಂಡೀನಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ